ಆಗುತ್ತೆ. ಇನ್ನು ಜನ್ಮಕಾಲದಲ್ಲಿ ಇರ್ತಕ್ಕಂಥ ಜನ್ಮಾಧಿಪತಿ ಆಗಿರ್ತಕ್ಕಂಥ ಶನಿ ಆಗಿದ್ದಾನೆ. ಶನಿ ಬಂದುಬಿಟ್ಟು ಜನ್ಮಕಾಲದಲ್ಲಿ ಇರ್ತಕ್ಕಂಥ ಒಂದು ಜಾಗ ಅಥವಾ ಜನ್ಮಕಾಲದಿಂದ 4ನೇ ಮನೆಯಲ್ಲಿರ್ತಕ್ಕಂಥ ಒಂದು ಕುಜನ ಪ್ರಭಾವ, 4ನೇ ಮನೆಯಲ್ಲಿರ್ತಕ್ಕಂಥ ಕುಜ ಮತ್ತು ಇವು ಇರ್ತಕ್ಕಂಥ ರಾಹು ಪ್ರಭಾವ. ಈ ರಾಹು ಕುಜ ಇಬ್ಬರು ಕೂಡ ಒಬ್ರಿಗೊಬ್ಬರು ಶತ್ರುಗಳು. ಅವರು ಶತ್ರುಗಳನ್ನ ಹುಟ್ಟಾಕ್ತಕ್ಕಂಥವ್ರು ಹೋದೆ, ಅದೇ ರೀತಿಯಾಗಿ ಅವ್ರನ್ನ ಯಾವುದೇ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನಿಗೆ ಕರಗತ ಆಗಿರುತ್ತೆ ಅಂತ ಹೇಳ್ತೀನಿ. ಅವರಿಗೆ ಸಿದ್ದರಾಮಯ್ಯ ಎಲ್ಲಿ ಬೇಕಾದರೂ ನೋಡಬೇಕು ನೀವು. ಅವ್ರದ್ದು ಈಗ ನಾವು ನೋಡ್ತಾ ಇರ್ತಕ್ಕಂಥ ವಿಧಾನ ಒಂದು ಬೇರೆ, ನಾವು ನೋಡ್ತಾ ಇರೋದು ಬೇರೆ. ವ್ಯಕ್ತಿತ್ವ ಪ್ರಕಾರವಾಗಿ ಸಿಕ್ಕಿದಂಥ ಜಾತಕ ಪ್ರಕಾರವಾಗಿ ಅವ್ರು ಇರ್ತಕ್ಕಂಥದ್ದು ಅದೇ ರೀತಿಯಾಗಿ. ಅದಕ್ಕೋಸ್ಕರ ಅವ್ರು ಹುಂಬರಾಗಿರ್ತಾರೆ. ಅವರದ್ದೇ ಆದ ರೀತಿಯಲ್ಲಿ ತಂದೆ ಆದ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು, ತನಗೆ ಹೆಂಗೆ ಬೇಕು ಅಂತ ಹೇಳ್ತಕ್ಕಂಥದ್ದು, ತಿರುಗಿ ಮಾತಾಡ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಹಿಂದೆ ದೇವೇಗೌಡರ ಹತ್ರನೂ ಕೂಡ ನಾನು ಇಲ್ಲಿ ಪಕ್ಷಕ್ಕೆ ಇರೋದಿಲ್ಲ, ನನಗೆ ಆ ಜಾಗ ಸಿಕ್ಕಿಲ್ಲ, ನನಗೆ ಬೇಡ ಅಂತೇಳಿ ಕಿತ್ತೋಯ್ತು ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಅಹಿಂದ ಅಂತ ಪಟ್ಟ ಕಟ್ಕೊಂಡು ಹೊರಗಡೆ ಬಂದುಬಿಟ್ರು. ಅವರೇನು ಯಾವುದು ಸುಮ್ಮನೆ ಬಂದಿಲ್ಲ ಅವರು. ನಾನು ಈಗ ಯಾಕಾಗೋದಿಲ್ಲ, ನನಗೆ ಸ್ಥಾನ ಯಾಕೆ ಸಿಗೋದಿಲ್ಲ, ನನಗೆ ಸ್ಥಾನ ಬೇಕು, ನನಗೆ ಬೇಕೇ ಬೇಕು ಅಂತ ಹೇಳ್ತಕ್ಕಂಥ ಕಡಾಖಂಡಿತವಾಗಿರ್ತಕ್ಕಂಥ ಮಾತು, ಕಡಾಖಂಡಿತವಾಗಿರ್ತಕ್ಕಂಥ ಪ್ರವೃತ್ತಿಯಿಂದಾಗಿ, ಅವರ ಮನಸ್ಥಿತಿಯಿಂದಾಗಿ ಹೊರಗಡೆ ಬಂದು JDS ಇಂದ ಹೊರಗಡೆ ಬಂದರು. ಅವರು ಜನತಾದಳ ಪಕ್ಷದಿಂದ ಹೊರಗಡೆ ಬಂದರು. ಅದಾದ ನಂತರದಲ್ಲಿ ಕಾಂಗ್ರೆಸ್ ಸೇರಿಕೊಂಡ್ರು. ಅಲ್ಲೂ ಕೂಡ ತಂದೆ ಆದ ರೀತಿಯಲ್ಲಿ ಚಾಪನ್ನು ಮುರಿಸಿದ್ದಾರೆ. ಅವ್ರು ಏನು ಮಾಡ್ತಾರೆ ಎಲ್ಲದಕ್ಕೂ ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೂ ಒಂದು ಏನಾಗುತ್ತಂದರೆ, ಇವರಿಗೆ ಇರತಕ್ಕಂಥ ಒಂದು ಈಗ ಚಂದ್ರ ಇರತಕ್ಕಂಥ ಕುಂಭರಾಶಿಯಿಂದ ಸಪ್ತಮದಲ್ಲಿ ಯಾರು ಗ್ರಹ ಇದ್ದಾರೆ ಅಂತ ನಾವು ನೋಡ್ಕೊಂಡು ಹೋದರೆ, ಈಗ ಇರ್ತಕ್ಕಂಥದ್ದು ಈಗ ಕುಂಭದಿಂದ 1, 2, 3, 4, 5, 6, 7 ಸಪ್ತಮಾಧಿಪತಿ ಯಾರಾಗ್ತಾನೆ? ಚಂದ್ರನಿಂದ ಲಗ್ನದಿಂದ ನಾನು ಹೇಳ್ತಾ ಇಲ್ಲ, ಚಂದ್ರನಿಂದ ಸಪ್ತಮಾಧಿಪತಿ ಆಗಿದ್ದಾಗ ರವಿ ಆಗೋದಕ್ಕೋಸ್ಕರವಾಗಿ, ರವಿ ಅಂದರೆ ಪ್ರಜಾಪತಿ ಅಂತ ಹೇಳ್ತಕ್ಕಂಥದ್ದು ಅಥವಾ ರಾಜಕಾರಣಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ರಾಜಕಾರಣವನ್ನು ಮಾಡಲಿಕ್ಕೆ ರವಿಯ ಒಂದು ಆಧಾರದಲ್ಲಿ ನಾವು ಜಾತಕವನ್ನು ಪರಿಶೀಲನೆ ಮಾಡೋದು. ರವಿ ಎಲ್ಲಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ನೋಡ್ಕೊಂಡು ಹೋದರೆ ಆಗ್ತಕ್ಕಂಥದ್ದು. ಇಲ್ಲಿ ಸಪ್ತಮದಲ್ಲಿ ಆಗಿರ್ತಕ್ಕಂಥ ಕಾರಣದಿಂದಾಗಿ, 7ನೇ ಮನೆಯಲ್ಲಿ ಕಾರಣದಿಂದಾಗಿ, ಸಪ್ತಮ ಅಂದರೆ ಯಾವ ಸ್ಥಾನ ಹೇಳ್ತಾರೆ? ಪತ್ನಿ ಸ್ಥಾನ ಅಂತ ಹೇಳ್ತಾರೆ. ಪತ್ನಿ ಸ್ಥಾನದಿಂದ ಇವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು. ಅವರು ಎಲ್ಲೂ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಸಿದ್ದರಾಮಯ್ಯ ಪರವಾಗಿ ಅವ್ರ ಪತ್ನಿ ಬಂದುಬಿಟ್ಟು ಎಲ್ಲ ಕಡೆಗೂ ಪೂಜೆಗಳು ಪುನಸ್ಕಾರಗಳು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ದೇವತಾ ಆರಾಧನೆ ಮಾಡಿಕೊಂಡು ಅವ್ರ ಪಾಡಿಗೆಲ್ಲೋ ಒಂದು ನೆಲೆಮನೆಕಾಯಿ ಇದ್ದಂಗೆ ಇರ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಸಪ್ತಮಾಧಿಪತಿ ಆಗಿದೆ. ರವಿಯ ಪ್ರಭಾವದಿಂದಾಗಿ 7ನೇ ಮನೆಯ ಅಧಿಪತಿ ಪತ್ನಿಕಾರಕ ಅಂತ ಹೇಳ್ತಾರೆ. ಅಧಿಪತಿ ಆಗಿದ್ದಕ್ಕೋಸ್ಕರವಾಗಿ ಅವ್ರ ಹೆಂಡತಿಯಿಂದಾಗಿ ಇವತ್ತೂರಿಗೆ ಮುಂದೆ ಬಂದಿದ್ದಾರೆ. ಅವ್ರು ಯಾವತ್ತಿದ್ರೂ ಕೂಡ ಎಲ್ಲಿ ಇವರಿಗೆ ಹೆಂಡತಿಯ ಸಪೋರ್ಟ್ ಇರುತ್ತೋ ಅಲ್ಲಿ ಇವರು ಸಿದ್ದರಾಮಯ್ಯನ ಯಾರೂ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಇದು ಖಂಡಿತವಾಗಿ ಹೇಳ್ತೀನಿ. ಸಪ್ತಮದಲ್ಲಿ ಇರ್ತಕ್ಕಂಥ ಒಂದು ಅಂದರೆ ಈಗ ಒಂದು ಇರ್ತಕ್ಕಂಥ ಅಂದರೆ ಶನಿಯ ಮನೆಯಿಂದ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ರವಿ. ಇಲ್ಲಿ ಕೆಲವರ ಅಭಿಪ್ರಾಯ ಬರುತ್ತೆ ಅಂತಂದರೆ, ಸಪ್ತಮಾಧಿಪತಿ ರವಿ ಆಗಿರ್ತಕ್ಕಂಥವ್ರು ರವಿ ಶನಿ ಇಬ್ಬರು ಶತ್ರುಗಳಾಗಿದ್ದಾರೆ, ಅಪ್ಪ ಮಗ ಅದು ಶತ್ರು ಆಗಿದ್ದಾರೆ, ಅದು ಹೆಂಗಾಗತ್ತೆ ಅಂತ ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದ ವಿಶ್ಲೇಷಣೆಗಳನ್ನು ನಾವು ನೋಡ್ಬೋದು, ನೋಡ್ಲಿಕ್ಕೆ ಬರುತ್ತೆ. ಅದನ್ನು ನಾವು ಬೇಕಾದ್ರೆ ಮುಂದಿನ